ಬೆಳಗಾವಿಯಲ್ಲಿ ಪಂಚಮಸಾಲಿ 2A ಮೀಸಲಾತಿ ಹೋರಾಟದಲ್ಲಿ ಲಾಠಿ ಪ್ರಹಾರದ ಹಿನ್ನೆಲೆ. ಕಲಬುರಗಿಯಲ್ಲಿ ಇಂದು ಪ್ರತಿಭಟನೆ ಮಾಡಿದ ಪಂಚಮಸಾಲಿ ಸಮಾಜ. ಜಗದ್ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪಾದಯಾತ್ರೆ ಮೂಲಕ ಪ್ರತಿಭಟನೆ. ರಸ್ತೆ ತಡೆದು ಪ್ರತಿಭಟನೆ ಮಾಡಿದ ಪಂಚಮಸಾಲಿ ಸಂಘಟನೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಹಾಕುತ್ತಾ ಪಾದಯಾತ್ರೆ ಮಾಡಿದ ಪ್ರತಿಭಟನಾಕಾರರು. ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದ ಮಾರಣಾಂತಿಕ ಹಲ್ಲೆ ಖಂಡಿಸಿ ಸಿಎಂ ಸಿದ್ದರಾಮಯ್ಯ ಅವರನ್ನು ವಜಾಗೊಳಿಸಬೇಕು ಹಾಗೂ ಮೇಲೆ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಆಯೋಗ ರಚಿಸಿ ತನಿಖೆ ನಡೆಸಿ ಕಠಿಣವಾದ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಏನು ಅಧಿವೇಶನ ನಡೆದಂತ ಸಮಯದಲ್ಲಿ 2A ಮೀಸಲಾತಿ ಸಮಿತಿ ಇಡೀ ರಾಜ್ಯಾದ್ಯಂತ ಎಲ್ಲ ನಮ್ಮ ದೀಕ್ಷಾ ಪಂಚಮಸಾಲಿ ಸಮಾಜದ ಎಲ್ಲ ಬಾಂಧವರು ಬಂದಿದ್ರು. ಅಂತ ಒಂದು ಸಮಯದಲ್ಲಿ ನಮ್ಮ ಹೋರಾಟ ಶಾಂತಿಯುತವಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಗೊಳಿಸ್ತಾ ಇದ್ದೀವಿ. ಅಂತ ಸಮಯದಲ್ಲಿ ನಮಗೆ ಅಲ್ಲಿನ ಮಂತ್ರಿಗಳು ಬಂದರು, ನಮ್ಮ ಸ್ಟೇಜ್ನಲ್ಲಿ ಬಂದ ಕಿಸಿಂದ ನಿಮಗೆ ಸಿಎಂ ಅವ್ರಿಗೆ ಭೇಟಿ ಮಾಡ್ತೀವಿ ಅಂತ ಹೇಳ್ಕೊಂಡು ಕಿಸಿಂದ ನಮಗೆ ಏನೋ ಪರ್ಮಿಷನ್ ಕೊಡಿಸಿ ಸುವರ್ಣಸೌಧಕ್ಕೆ ಕರ್ಕೊಂಡು ಹೋದ್ರು. ನಾವು ಅವರ ಆದೇಶದಂತೆ ಸುವರ್ಣಸೌಧಕ್ಕೆ ಹೋಗಿದ್ವಿ. ಅಲ್ಲಿ ಹೋದ ನಂತರ ಬರೀ ನಾವು 10 ಜನರಿಗೆ ಒಳಗಡೆ ಬಿಡ್ತೀವಿ ಅಂತ ಹೇಳಿದ್ರು. ಸೊ ಆ ಕಾರಣದಿಂದಾಗಿ ಜನರು ಏನದಲ್ಲ 10 ಜನರ ಮುಂದೆ ಹೇಳೋದು ಬೇಡ, ಇವತ್ತು ಮುಖ್ಯಮಂತ್ರಿಗಳು ಬಂದು ಎಲ್ಲರ ಜನರ ಮುಂದೆ ಒಂದು ಏನು ಹೇಳೋದೆ ಎಲ್ಲ ಜನರ ಮುಂದೆ ಹೇಳಿ. ಯಾಕೆ ಇದಕ್ಕೂ ಮುಂಚೆ 3-4 ಬಾರಿ ಹಿಂದಿನ ಸರ್ಕಾರ ಆಗಿರ್ಬೋದು ಈಗಿನ ಸರ್ಕಾರ ಆಗಿರ್ಬೋದು ಒಂದು ರೂಮ್ನಲ್ಲೇ ಕೂತ್ಕೊಂಡು ಈಗ 4 ಜನರ ಮಧ್ಯೆನೇ ಏನು ತಿಳಿಸ್ತಾ ಇದ್ರು. ಅಂತ ಸಮಯದಲ್ಲಿ ನಮ್ಮ ಎಲ್ಲ ಜನರು ಏನು ಹೇಳಿದ್ರು, ಸಿಎಂ ಅವ್ರು ಬರಬೇಕು, ಇಲ್ಲಿ ಹೊರಗಡೆ ಬಂದು ನಮ್ಗೆ ಏನು ಹೇಳೋದೇ, ಏನು ನೀವು 2A ಕೊಡ್ತೀರಿ ಕೊಡೋದಿಲ್ಲ ಅನ್ನೋದು ಹೊರಗಡೆ ಬಂದು ಹೇಳಬೇಕು. ನಾವು ಇಲ್ಲದಿದ್ರೆ ನಾವು ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಅಂತೇಳಿ ನಾವೆಲ್ಲರೂ ಹೋಗಿದ್ವಿ. ಅಲ್ಲಿ ಏನಾಯ್ತು, ಸಿಎಂ ಅವ್ರು ಬರಲಿಲ್ಲ. ಸೊ ಅವಾಗ ನಮ್ಮ ಜನರೆಲ್ಲ ನಾವು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಸಿಎಂ ಅವರು ಬಳಿಗೆ ಹೋಗ್ಬೇಕಂತ ಎಲ್ಲರೂ ಸುವರ್ಣಸೌಧಕ್ಕೆ ಏನು ಮುತ್ತಿಗೆ ಹಾಕ್ಲಕ್ಕೆ ನಾವು ಹೋದಾಗ ಅಲ್ಲಿದ್ದಂಥ ಕಿಡಿಗೇಡು ಕೆಲವೊಬ್ರು ಯಾರೋ ಗೊತ್ತಿಲ್ಲ ಈಗ ಏನು ಸರ್ಕಾರ ನಮ್ಗೇನು ನಮ್ಮ ಮೇಲೆ ಏನು ಅನ್ಯಾಯವಾಗಿ ಏನು ಲಾಠಿ ಪ್ರಹಾರ ಮಾಡಕ್ಕೆ ಏನು ಆದೇಶ ನೀಡಿದ್ರು, ಇದನ್ನು ನಾವು ಖಂಡಿಸ್ತೀವಿ. ಯಾಕಂದ್ರೆ ಸಾಕಷ್ಟು ಬಾರಿ ನಾವು ಶಾಂತಿಯುತವಾಗಿಯೇ ನಾವು ಈ ಒಂದು ಹೋರಾಟಗಳನ್ನು ಮಾಡಿದ್ದೀವಿ. ಹಂತ ಹಂತವಾಗಿ ಎಲ್ಲೇ ಯಾವುದೇ ಅನಾಹುತ ಘಟನೆಗಳನ್ನು ನಾವು ಮಾಡಿರಲಿಲ್ಲ. ಲಿಂಗಾಯತ ದೀಕ್ಷಾ ಪಂಚಮಸಾಲಿ ಸಮಾಜ ಯಾವಾಗಲೂ ಶಾಂತಿಯುತರು, ಶಾಂತಿ ಪ್ರಿಯರು. ಈ ಒಂದು ನಿಟ್ಟಿನಲ್ಲಿ ನಾವು ಹೋರಾಟಗಳು ಮಾಡ್ತಾನೆ ಬಂದಿದ್ದೀವಿ. ಆದರೆ ಮೊನ್ನೆಯಿಂದ ದಿವಸ ಸರ್ಕಾರ ಏನು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡೋಕ್ಕೆ ಆದೇಶ ನೀಡಿದ್ದು ಇದು ಬಹಳ ಅನ್ಯಾಯ ಅಂತ ಹೇಳ್ತೀವಿ. ಮತ್ತೆ ನಾವು ಎಲ್ಲಿವರೆಗೆ ನಮಗೆ 2A ಮೀಸಲಾತಿ ಕೊಡೋದ್ರೆ ಅಲ್ಲಿವರೆಗೆ ನಾವು ಹೋರಾಟ ಮಾಡ್ತೀವಿ. ನಾವು 2A ಮೀಸಲಾತಿ ತಗೊಂಡೇನೆ ನಮ್ಮ ಗುರುಗಳು ಮಠಕ್ಕೆ ಸೇರ್ತಾರೆ. ಮತ್ತೊಮ್ಮೆ 2A ಮೀಸಲಾತಿ ಸಿಗುವವರೆಗೂ ನಮ್ಮ ಸ್ವಾಮೀಜಿಯವರು, ಬಸವಜ ಮೃತ್ಯುಂಜಯ ಸ್ವಾಮೀಜಿಯವರು ಮಠದಲ್ಲಿ ಕೊಡೋದಂತ ಅವರು ಕೂಡ ಪ್ರಮಾಣ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲೂ ನಾವು ಬಗ್ಗೋದಿಲ್ಲ. ನಮಗೆ 2A ಮೀಸಲಾತಿ ತಗೊಂಡು ನಮ್ಮ ಸಮಾಜದಲ್ಲಿ ಏನು ಬಡ ಬಗ್ಗರು ಏನಿದ್ದಾರೆ, ಬಹಳಷ್ಟು ಬಡ ಮಕ್ಕಳಿದ್ದಾರೆ, ನಮ್ಮಲ್ಲಿ ಕೂಲಿಕಾರರಿದ್ದಾರೆ, ಸಣ್ಣ ರೈತರಿದ್ದಾರೆ. ಎಲ್ರಿಗೂ ಇವತ್ತು ದಿವಸ ವಿದ್ಯಾಭ್ಯಾಸದಲ್ಲಾಗಲಿ ಇವತ್ತು ಜಾಬ್ಸ್ಗಳಲ್ಲಿ ಬಹಳಷ್ಟು ನಾವು ತೊಂದರೆಗಳು ಅನುಭವಿಸ್ತಾ ಇದ್ದೀವಿ. ಸೊ ಅದ್ರ ಸಲುವಾಗಿ ನಮ್ಮ ಸಮಾಜದ ಹಿಂದಿನ ಒಂದು ಪೀಳಿಗೆಗೆ ಒಂದು 2A ಮೀಸಲಾತಿ ಸಿಕ್ಕರೆ ಬಹಳಷ್ಟು ಜನ ನಮ್ಮನ್ನು ಕೂಡ ಇವತ್ತು ದಿವಸ IAS ಆಗಲಿ IPS ಆಫೀಸರ್ಸ್ ಆಗಲಿ ಆಗ್ತಾರಂತ ಅನ್ನೋದು ಒಂದು ನಮಗೆ ನಂಬಿಕೆ ಇದೆ. ಸೊ ಇದರ ನಿಟ್ಟಿನಲ್ಲಿ ನಾವು ಸೆಂಟರ್ನಲ್ಲಿ OBC ದಳ ತಗೋಬೇಕು. ಮತ್ತೆ ಉಳಿದಂತ ಎಲ್ಲ ನಮ್ದು ದೀಕ್ಷಾ ಪಂಚಮಸಾಲಿ ಸಮಾಜದ ಕೆಲವೊಂದು ಏನು ಸಮಾಜದವ್ರಿಗೆ ನಾವು 2A ಕೇಳ್ತಾ ಇದ್ದೀವಿ, ತಗೊಂಡೆ ನಾವು ತೀರ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ 2Dಯಲ್ಲಿ ಏನು 5% ಇದ್ದಿರ್ತಕ್ಕಂಥದ್ದು 7% ಮಾಡಿ ಈಗಾಗಲೇ ಸರ್ಕಾರ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಆದೇಶವನ್ನು ಜಾರಿ ಮಾಡಿತ್ತು.
ಆದರೆ ಇನ್ನೂವರೆಗೂ ಕೂಡ ಏನು ಭಾರತೀಯ ಜನತಾ ಪಕ್ಷ ಮಾಡಿರ್ತಕ್ಕಂಥ ಏನು ಜಾರಿ ಮಾಡಿರ್ತಕ್ಕಂಥ ಒಂದು ಮೀಸಲಾತಿ ಇನ್ನೂವರೆಗೂ ಕೂಡ ಅದು ಜಾರಿಗೆ ಬಂದಿಲ್ಲ. ಇದನ್ನು ಕೂಡ ಖಂಡಿಸ್ತೀವಿ. ಮತ್ತು 2A ಮೀಸಲಾತಿ ಸಿಗಬೇಕು. ಪಂಚಮಸಾಲಿ ಸಮಾಜ ಅತ್ಯಂತ ಸೌಮ್ಯತೆಯಿಂದ ಇರ್ತಕ್ಕಂಥ ಸಮಾಜ, ಕೃಷಿಕತೆಯನ್ನು ಅವಲಂಬಿತವಾಗಿರ್ತಕ್ಕಂಥ ಸಮಾಜ, ಅತ್ಯಂತ ಕಡು ಬಡವರು ಕೂಡ ಈ ಸಮಾಜದಲ್ಲಿ ಇದ್ದಾರೆ ಅಂತೇಳಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅನೇಕ ಬಾರಿ ಹೋರಾಟಗಳು ಮಾಡಿದ್ದಾರೆ. ಇವತ್ತು ಯಾವತ್ತೂ ಈ ಸಮಾಜದ ಮೇಲೆ ಇಂಥ ಒಂದು ಹಲ್ಲೆಯನ್ನು ಆಗಿರಲಿಲ್ಲ. ಆದರೆ ತುರಂತ ಮೊನ್ನೆ ಏನು ಹಲ್ಲೆ ಮಾಡಿದ್ದಾರೆ, ಆ ಸರ್ಕಾರಕ್ಕೆ ನಾವು ಸರ್ಕಾರದ ಕ್ರಮವನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ತಕ್ಷಣ 2A ಮೀಸಲಾತಿ ನೀಡಬೇಕು ಅಂತೇಳಿ ನಾನು ಸಮಾಜದ ಪರವಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಮತ್ತು ನ್ಯಾಯಯುತವಾಗಿರ್ತಕ್ಕಂಥ ತನಿಖೆ ಮಾಡಿ ಈ ಒಂದು ಹಲ್ಲೆಗೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಧನ್ಯವಾದ.